ಬಡ್ಜೆಟ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಬೆಳಗ್ಗೆ 11 ಶುರು ಮಾಡಿ ಅವ್ರದ್ದು ಒಂದು ರೆಕಾರ್ಡ್ 5 ಗಂಟೆವರೆಗೂ ಹೇಳಿದ್ದಾರೆ. ಅವ್ರು ಮಾತಾಡಬೇಕಾದ್ರೆ ಹೇಳಿದ್ರು, ವಿರೋಧ ಪಕ್ಷದ ನಾಯಕರು ಭಾಳ ಡೀಪ್ ಆಗಿ ಹೋಗ್ಬೇಕಾಗಿತ್ತು, ಡೀಪ್ ಅಂತ ಹೇಳಿದ್ರು. ನಮ್ಮಲ್ಲಿ ಕೋಲಾರದ ಕಡೆ ಎಲ್ಲ ಭಾಳ ಡೀಪ್ ಆಗಿ ನಾನು ಬೋರ್ವೆಲ್ ಹೋದ್ರೆ ಫ್ಲೋರೈಡ್ ವಾಟರ್ ಸಿಕ್ಬಿಡ್ತೈತೆ. ನಾನು ಡೀಪ್ ಆಗೇ ನೋಡಿದೆ, ಎಲ್ಲಿ ನೋಡಿದ್ರು ಸಾಲದ ರಾಮಯ್ಯನೇ ಬರ್ತಾ ಇದೆ. ಎಷ್ಟನ ಡೀಪಿಗೆ ಹೋಗ್ಲಿ ಬರೀ ಸಾಲ ಅಂತ ಬರ್ತಾ ಇದೆ. ಅದರಿಂದ ಈ ಬಡ್ಜೆಟ್ನೇ ನಾನು ಹೇಳಿದೆ, ಇದು ಕ್ರೆಡಿಟ್ ಕಾರ್ಡ್ ಬಡ್ಜೆಟ್ ಅಂತ ನಾನು ಪ್ರಾರಂಭದಲ್ಲೇ. ಪ್ರಧಾನಮಂತ್ರಿಗಳು ಎಷ್ಟು ಸಾಲ ಮಾಡೋರು ಹೇಳ್ಬಿಡಿ ಸರ್. ಆಯ್ತು ಅಶೋಕ್, ಪ್ರಧಾನ ಮಂತ್ರಿಗಳು ಎಷ್ಟು ಸಾಲ ಮಾಡೋರು ಅವರು 11 ವರ್ಷದಲ್ಲಿ ಅಂತ ಹೇಳ್ಬಿಡಿ. 50 ಲಕ್ಷ ಕೋಟಿ ಹೋಗಿ ಈಗ 200 ಲಕ್ಷ ಕೋಟಿ ಆಗಿದೆಯಲ್ಲ. ನಾನು ಅವರು ಯಾಕೋ ಮತ್ತೆ ಎಂಪಿಗೆ ಹೋಗಂಗೆ ಕಾಣಿಸ್ತಾ ಐತೆ. ಮೋಸ್ಟ್ ಯಾಕೋ ಎಂಪಿಗೆ ನಾನು ಎಂಪಿ ಆಗಿಲ್ಲ, ಅವ್ರು ಎಂಪಿ ಆಗಿದ್ರು. ನಾನು ಎಂಪಿ ಆದಾಗ ನಾನು ಅಲ್ಲೋಗಿ ನಾನು ಭಾಷಣ ಮಾಡ್ತೀನಿ ಪಾರ್ಲಿಮೆಂಟ್ ಅಲ್ಲಿ, ಏನು ಸಾಲ ಮಾಡಿದ್ದೀರಾ ಅಂತ. ಸದ್ಯಕ್ಕೆ ನನ್ನ ಜನ ಇಲ್ಲಿ ಕೂತಿರ್ಸಿದ್ದಾರೆ, ಇಲ್ಲನ್ನು ಮಾತ್ರ ಮಾತಾಡ್ತೀನಿ. ನನ್ನ ಲಿಮಿಟ್ ಬಿಟ್ಟು ಆಚೆ ನಾನು ಹೋಗಲ್ಲ. ನಾನು ಮುಖ್ಯಮಂತ್ರಿಗಳನ್ನ ಕೇಳುವಂಥದ್ದು, ಯಾಕೆ ನಾನು ಈ ಸಾಲದ ರಾಮಯ್ಯ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಇರಿಸು ಆಗ್ಬೋದು. ನಾನು ಹೇಳೋದು, ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ 2022 ಅಲ್ವಾ, 22-23 ಅವರು ಸರ್ಪ್ರೈಸ್ ಬಡ್ಜೆಟ್ ಮಾಡಿದ್ರು. ಏಕಾಏಕಿ ಸಿದ್ದರಾಮಯ್ಯರು ಬಂದ ತಕ್ಷಣ ಡಿಫಿಷಿಯೇಟ್ ಬಡ್ಜೆಟ್ ಹೆಂಗಾಯ್ತು? ಉತ್ತರ ಹೇಳ್ಬೇಕಲ್ಲ. ಅವ್ರು ಹೇಳಿದಾರೆ, ಅದೆಲ್ಲ ನಾನು ಓದಕ್ ಹೋಗಲ್ಲ. ಬಡ್ಜೆಟ್ ಪುಸ್ತಕದಲ್ಲಿ ಅವ್ರು ಏನೇನೋ ಹೇಳಿದ್ದಾರೆ. ರೆಕ್ಕೆಗಳು 24ರಿಂದನೂ ಹೇಳಿದ್ದಾರೆ, 24ರಲ್ಲಿ ಹೇಳಿದ್ದಾರೆ ರೆಕ್ಕೆಗಳು ಕೊಡ್ತೀರಿ ಎಲ್ಲರಿಗೂ ಅಂತ. ಇದು ಉಜ್ವಲ ಭವಿಷ್ಯ ನಿರ್ಮಿಸಲು ಅಂಧಕಾರದಲ್ಲಿರುವ ಇಂದಿನ ಭಾರತದ ಲಕ್ಷಾಂತರ ಭಾರತೀಯರಿಗೆ ಕನಸುಗಳಿಗೆ ರೆಕ್ಕೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮೂಡಿಸ್ಲಿ. ರೆಕ್ಕೆಗಳು ಮೂಡಿಸೋರು, ರೆಕ್ಕೆಗಳು ಕಿತ್ತಾಕವರು, ಅದನ್ನು ನಾನು ಆಮೇಲೆ ಹೇಳ್ತೀನಿ. ಬೊಮ್ಮಾಯಿ ಅವರು ಕೊಟ್ಟಂತ ಬಡ್ಜೆಟ್ ಅಲ್ಲಿ ಸರ್ಪ್ಲಸ್ ಬಂದಿತ್ತು. ನಿಮ್ಮ ನೆಕ್ಸ್ಟ್ ನೀವು ಬಡ್ಜೆಟ್ ಮಾಡಿದ್ಮೇಲೆ ಡಿಫಿಷಿಯೇಟ್ ಯಾಕಾಯ್ತು? ಇದು ನನ್ನ ಪ್ರಶ್ನೆ. ಆಮೇಲೆ ಇವ್ರು ಹೇಳಿದ್ದಾರೆ ಏನು, ನಾನು ನನ್ನ ಭಾಷಣದಲ್ಲೂ ನಾನು ಹೇಳಿದೆ, ಸಾಲ ಅವರು ಇಲ್ಲಿದ್ದಾಗ ಭಾಷಣ ಸಾಲ ಮಾಡಬಾರದು ಅಂತ ನಾನು ಹೇಳುವುದಿಲ್ಲ. ಆದರೆ ಸಾಲ ಏನಕ್ಕೆ ಮಾಡ್ತೀರಿ ಅಂದರೆ ಅಭಿವೃದ್ಧಿಗೋಸ್ಕರ ಹಣ ಖರ್ಚು ಮಾಡೋಕ್ಕೆ ಸಾಲ ಮಾಡಬೇಕು ಅಂತ ಹೇಳಿದ್ರಿ. ಈಗ ನೀವು 1,32,000 ಕೋಟಿ ಸಾಲ ಮಾಡಿದ್ದೀರಾ. ತಾವೇ ಇಲ್ಲಿ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದೀರಾ, ನಾನು 84,000 ಕೋಟಿ ಇಡ್ತೀನಿ ಕ್ಯಾಪಿಟಲ್ ಇದಕ್ಕೆ ಔಟ್ಲೆಟ್. ಇನ್ನು ಉಳಿದಿದ್ದ ಹಣ ಎಲ್ಲಿಗೆ ಹೋಗ್ತತೆ? ಹಂಗಾರೆ ಉಳಿದಿದ್ದ ಹಣ ಅಲ್ಲಿಗೆ ಹೋಗ್ತೈತಲ್ಲ ನಿಮ್ದು. ಏನು ಗ್ಯಾರಂಟಿಗಳು, ಯೋಜನೆ, ಸಾಲ ತೀರ್ಸಲಿಕ್ಕೆ ಎಲ್ಲ ಹೋಗ್ತೈತೆ. ಅಂದ್ರೆ ಸಿದ್ದರಾಮಯ್ಯನವರು ಯಾವಾಗ ನಿಮಿಷಕ್ಕೆ ಬೇಕಾದರೂ ಚೇಂಜ್ ಮಾಡ್ಕೊಂತಾರೆ. ಅವ್ರು ಹೇಳುವಾಗ ಹೇಳಿದ್ದೊಂದು, ಇವತ್ತು ಅವ್ರು ಮಾಡ್ತಾ ಇರೋದೊಂದು. ಮತ್ತೆ ಇನ್ನೊಂದು ಹೇಳಿದ್ರು ನೋಡಿ, ನಾನು ಈಗ ಹೇಳಿದ್ದು, ಈ ಕ್ಷಣದಲ್ಲಿ ಹೇಳಿದ್ರು, ನಾನು ಯಾವುದು ಗ್ಯಾರಂಟಿಗಳಿಗೆ ಎಷ್ಟು ಹಣ ಕೊಟ್ಟಿದ್ರು ಅಷ್ಟು ಹಣನ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರು ಮುಖ್ಯಮಂತ್ರಿ. ಹಾಗಾದ್ರೆ 5,000 ಕೋಟಿ ಗೃಹಲಕ್ಷ್ಮಿ ಹಣ ಅದು ಜನವರಿ ಫೆಬ್ರವರಿದು ಅದೆಲ್ಲೋಯ್ತು? ನಿಮ್ಮ ಬಡ್ಜೆಟ್ ಅಲ್ಲಿ ಇತ್ತಲ್ಲ, ನೀವ್ ಹೇಳಿದ್ರಿ ನಾವು ಯಾವುದು ಮೋಸ ಮಾಡಿಲ್ಲ ಅಂತ. 5,000 ಕೋಟಿ 1,26,000 ಜನಕ್ಕೆ ತಲುಪಬೇಕಾಯ್ತಲ್ಲ, ಎಲ್ಲೋಯ್ತು ಅದು? ಆಹಾರ ಇಲಾಖೆದು ಹಣ 2025ರಲ್ಲಿ 657 ಕೋಟಿ ಹಣನೇ ಕೊಟ್ಟಿಲ್ಲ. ಇದು ಗ್ಯಾರಂಟಿ ನಾನು ಹೇಳ್ತಾ ಇರೋದು. ನೀವು ಏನು ಹೇಳ್ತಾ ಇದ್ದೀರಾ ಆ ಗ್ಯಾರಂಟಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದರಿಂದ ನೀವು ಡೆವಲಪ್ಮೆಂಟ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಅವರು ಎಲ್ಲ ಪತ್ರಿಕೆಗಳದು ಎಲ್ಲ ಹೇಳಿದ್ರು. ನಾನು ಅವ್ರಿಗೇನು ಡಿಸ್ಕರೇಜ್ ಮಾಡೋದು ಬೇಡ. ನಾನಾಗೆ ಸಿದ್ದರಾಮಯ್ಯನವ್ರದ್ದು ಪತ್ರಿಕೆ ಬಂದ್ಮೇಲೆ ಮಾರನೇ ದಿನ ನಾನು ನೋಡಿದೆ, ಏನಪ್ಪ ಎಲ್ಲ ಪತ್ರಿಕೆಗಳು ಬರಪೂರ, ಆಕಾಶಪೂರ, ರೆಕ್ಕೆಗಳು ಇವೆಲ್ಲ ಇದೆ ಅಂದ್ಬಿಟ್ಟು ಹಿಂದದೆಲ್ಲ ನೋಡಿದೆ. ಎಲ್ಲ ಬಡ್ಜೆಟಲ್ಲೂ ಹಂಗೆ ಇದೆ. ನಾನು ಯಾರ್ಯಾರು ಈ ರಾಜ್ಯದಲ್ಲಿ ಬಡ್ಜೆಟ್ ಮಂಜೂರು ಮಾಡಿದಾರೋ ಮಾರನೇ ದಿನ ಹಂಗೆ ಬಂದಿರೋದೆಲ್ಲ. ಅದರಿಂದ ಅದನ್ನೇ ಮಾನದಂಡ ಅಂತ ಇಟ್ಕೊಳ್ಳೋದು ಬೇಡ. ನನ್ನ ಹತ್ರನೂ ಇದೆ ಇದೊಂದು ಸರ್ವೆ, PSR ಸರ್ವೆ. ಇವ್ರದ್ದು ಒಂದು ಇಂಡಿಪೆಂಡೆಂಟ್ ಸರ್ವೆ, ಇವರು ನಮ್ಮವರಲ್ಲ.
ಕಮ್ಯುನಿಸ್ಟ್ ಬೇಸ್ಡ್ ಸರ್ವೆ ಇವ್ರದ್ದು, ಸ್ಟೇಟ್ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದರಲ್ಲಿ ಇವ್ರು ಹೇಳಿದ್ರಲ್ಲ, ನಾವು ಅಭಿವೃದ್ಧಿಗೆ ಹಣ ಕೊಡ್ತಾ ಇದ್ದೀರಿ ಅಂತ. ಅದರಲ್ಲಿ ಕೊಡ್ತಾ ಇರೋವಂಥದ್ದು ಇವರು ಹೆಲ್ತ್ ಅಂಡ್ ಫ್ಯಾಮಿಲಿಗೆ ಡೆಲ್ಲಿಯವರು 14.5% ಕೊಡ್ತಾ ಇದ್ದಾರೆ ಹೆಲ್ತ್ಗೆ. ನಮ್ಮ ರಾಜ್ಯದವರು ಕೊಡ್ತಾ ಇರೋದು 4.9% ಹಣ ಖರ್ಚು ಮಾಡ್ತಾ ಇರೋದು ನಮ್ಮ ಬಡ್ಜೆಟಲ್ಲಿ. ಈ ಬಡ್ಜೆಟ್ ಇದರಲ್ಲಿ ಖರ್ಚು ಮಾಡ್ತಾ ಇರೋದು ಹಣ ಹೆಲ್ತಲ್ಲಿ. ನಾನು ಹೇಳ್ತಾರೆ, ಎಲ್ಲಿಂದ ಎಲ್ಲಿಗೆ ದೂರ ಇದ್ದೀರಿ ನಾವು. ನ್ಯಾಷನಲ್ ಆವರೇಜ್ ಎಷ್ಟಿದೆ ಅಂದರೆ 8.3 ಇದೆ, ನಾವು ಖರ್ಚು ಮಾಡ್ತಾ ಇರೋದು 4.9. ರೂರಲ್ ಡೆವಲಪ್ಮೆಂಟು ಅಷ್ಟೇ, ನಾವು ಖರ್ಚು ಮಾಡ್ತಾ ಇರೋದು 2.9, ಹೈಯೆಸ್ಟ್ ಇರೋದು 12.4. ಈ ಥರ ಎಲ್ಲ ಇಲಾಖೆದು ಮಾಡಿದ್ದಾರೆ ಅವರು, ನಮ್ಮದೇ ಅಲ್ಲ, ಎಲ್ಲ ರಾಜ್ಯದ್ದು ಮಾಡಿದ್ದಾರೆ. ಕಳಿಸ್ಕೊಡ್ತೀನಿ ಬೇಕಾದ್ರೆ ನೋಡ್ಲಿ ನಾವು ಎಲ್ಲಿದ್ದೀರಿ ಅಂತ. ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವೇ ಮೊದಲು ಅಂತ. ನಾವೇ ಮೊದಲು ಸಾಲ ಮಾಡೋದ್ರಲ್ಲೂ ನಾವೇ ಮೊದಲು. ಅದನ್ನು ಕೂಡ ಮುಖ್ಯಮಂತ್ರಿಗಳು ಒಪ್ಕೊಬೇಕು ಅಂತ ಅನಿಸುತ್ತೆ. ಇನ್ನು ಬಡ್ಜೆಟಲ್ಲಿ ಇಲಾಖೆಗಳಿಗೆ ಇವರು, ನಾನು ಮೊನ್ನೆನೂ ಹೇಳಿದೆ, ಇಲಾಖೆಗಳಿಗೆಲ್ಲ ನೀವು ದೇವರಾಜ ಅರಸು ನಿಗಮ, ದೇವರಾಜ ಅರಸು ದಾಖಲೆಗಳನ್ನು ಕ್ರಾಸ್ ಮಾಡಿದ್ದೀರಾ ನೀವು. ಅಂದರೆ ದಿನಗಳು, ಮುಖ್ಯಮಂತ್ರಿ ಎಲ್ಲ ಕ್ರಾಸ್ ಮಾಡಿದ್ದೀರಾ. ಆ ಒಂದು ಏನೋ ಲ್ಯಾಂಡ್ ಮಾರ್ಕ್ಸ್ ಅಂದರೆ ಏನನ್ನೋದು ರೆಕಾರ್ಡ್ಸ್. ಆದರೆ ದೇವರಾಜ ಅರಸು ನಿಗಮಕ್ಕೆ 73% ಕಡಿತ ಮಾಡಿದ್ದೀರಾ ಈ ಸರಿ ಹಣ ಕೊಟ್ಟಿರೋದ್ರಲ್ಲಿ. ಬಿಜೆಪಿ ಸರ್ಕಾರ ಇದ್ದಾಗ 190 ಕೋಟಿ ಕೊಟ್ಟಿದ್ರೆ ನೀವು 50 ಕೋಟಿ ಕೊಟ್ಟಿದ್ದೀರ 25-26ರಲ್ಲಿ. ಕೊಡ್ತೀನಿ, ಹೇಳ್ತೀನಿ, ನಾನು ಎಲ್ಲಾನು ಕೊಡ್ತೀನಿ. ಮರಾಠ ಅಭಿವೃದ್ಧಿಗೆ 125 ಕೋಟಿ 75% ಕಟ್ಟು, ಇಷ್ಟನ್ನು ಕೊಡ್ತೀನಿ, ತಗೊಳ್ಳಿ. ಏನಾನ ತಪ್ಪಿದ್ರೆ ತಿದ್ಕೊಳಕ್ ನಾನು ತಯಾರಿದ್ದೀನಿ, ನಂದೇ ಅದರಲ್ಲಿ ತಪ್ಪೇನು. ಇಷ್ಟು ಹಣ ಕಟ್ತಾ ಮಾಡ್ತಾ ಹೋಗ್ತಾ ಇದ್ದೀರಾ. ಎಲ್ಲ ಇಲಾಖೆಯಲ್ಲೂ ಹಣ ಕಟ್ತಾ. ಇದನ್ನ ನಾನು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಎಲ್ಲದರಲ್ಲೂ ಕಟ್ಟು 70%, 60% ಎಲ್ಲದರಲ್ಲೂ ಹಣ ಕಟ್ ಮಾಡಿ ನೀವು ನಾನು ಅಭಿವೃದ್ಧಿ ಮಾಡ್ತೀನಿ ಬಡವರ ಪರ್ವ ಅದೇನೋ ಹೇಳಿದ್ರು ಬಸವಣ್ಣ, ಅಂಬೇಡ್ಕರ್, ಅದರ ಬುದ್ಧ. ಇದೇನಾ ಇದು ಬಡವರ ಹಣನ ಕಟ್ ಮಾಡಿದ್ರೆ ಈ ಬುದ್ಧ ಬಸವ ಎಲ್ಲ ಅವರ ಮಾತುಗಳಿಗೆ ಏನಾಗ್ಬೇಕದು. ಈಗ ದಲಿತರ ಹಣ ನಾನು ಹೇಳ್ದೆ, ಅವರೇನೋ ಮಾತಾಡಲಿ, ಮಾದೇವಪ್ಪನವ್ರು ಯಾಕೆ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದ್ರೆ. ಪ್ರತಿ ವರ್ಷನೂ ಕೂಡ ಹಣ ಕಟ್ ಮಾಡ್ತಾ ಇರ್ತಾರೆ. SEP TSP ಹಣನ ಕಾಡು ಕೊಟ್ಟವ್ರೆ ಅಂದ್ರೆ ನೀವು ಅವತ್ತು ಇರ್ಲಿಲ್ಲ, ಇದ್ದಿದ್ರೆ ನಿಮ್ಗೆ ಸರಿಯಾಗಿ ಹೇಳ್ತಾ ಇದ್ದೆ. ಅವತ್ತು ಕಾಡಲ್ಲಿ ಹುಲಿ ಸಾಕಕ್ಕೆ, ಕೋತಿ ಸಾಕಕ್ಕೆ ಹಣ ಕೊಡ್ತಾ ಇದ್ದೀರಾ. ಯಾವುದರಿಂದ? ಇದರಿಂದ ಬಿಲ್ಡಿಂಗ್ ಕಟ್ಟಕ್ಕೆ, ಫಾರೆಸ್ಟ್ ಅಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ, IBಗಳು ಕಟ್ಟಕ್ಕೆ ಎಲ್ಲದಕ್ಕೂ ಕೊಟ್ಟಿದ್ದೀರಾ ಈ ಹಣವನ್ನ. ನಾನು ದಾಖಲೆ ಕೊಟ್ಟಿದ್ದೀನಿ. ದಾಖಲೆ ನೀವು ನಾನು ಕೊಟ್ಟಿಲ್ಲ, ನೀವು ಪ್ರಿಂಟ್ ಮಾಡಿರೋ ಪುಸ್ತಕ ಕೊಟ್ಟಿದ್ದೀನಿ, ತೋರಿಸಿ ಹೇಳಿದ್ದೀನಿ ನಾನು. ಯಾಕೆ ಹೆಂಗೆ ಮಾಡ್ತೀರಾ? ದಲಿತರ ಹಣನೂ ಕೂಡ ನೀವು ಮೋಸ ಮಾಡ್ತಾ ಇದ್ದೀರಾ. ಮತ್ತೆ ನನಗೆ ಅರ್ಥ ಆಗದೆ ಇರುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ನಾವು ಪ್ರಗತಿಪರ ಅಂತ ಹೇಳ್ತಾರಲ್ಲ, ಇವರು ಬಾಕಿಗಳು ಎಷ್ಟು ಅವ್ರೆ, ಬಾಕಿ ಗಿರಾಕಿಗಳು ಎಷ್ಟು ಅಂತ. ಬಾಕಿಗಳು ಗುತ್ತಿಗೆದಾರರಿಗೆ 38,000 ಕೋಟಿ, ಎಸ್ಕಾಂಗಳಿಗೆ 12,500 ಕೋಟಿ, ಆಮೇಲೆ ಗೃಹಲಕ್ಷ್ಮಿ 5,000 ಇನ್ನೂ ಕೊಟ್ಟಿಲ್ಲ, ಶಕ್ತಿ ಯೋಜನೆ ಸಾರಿಗೆ ಇಲಾಖೆಗೆ 4,850 ಕೋಟಿ, BBMP ಗುತ್ತಿಗೆದಾರ ಬಿಲ್ಲು 2,500 ಕೋಟಿ, ಅನ್ನಭಾಗ್ಯ 1 ತಿಂಗಳು 600 ಕೋಟಿ, ಇದೆಲ್ಲ 26,000 ಅನಾಥ ಮಕ್ಕಳಿಗೆ ಮಾಶಾಂಶನ 73 ಕೋಟಿ, ಭಿಕ್ಷುಕರ ಕಲ್ಯಾಣಕ್ಕೆ ಹಣ 23 ಕೋಟಿ. ಇಷ್ಟೆಲ್ಲ ಇನ್ನು ಬಾಕಿ ಇಷ್ಟೆಲ್ಲ ಇವೆಲ್ಲ ಸೇರಿಸ್ಕೊಂಬಿಟ್ರೆ ನಿಮ್ದು ಇದೆಯಲ್ಲ ಎಲ್ಲಿಗೆ ಹೋಗ್ತೀರ ನೀವು? ನಾನು ಹೇಳ್ತಾ ಇದ್ದೀನಿ, ಈಗ ಸಿದ್ದರಾಮಯ್ಯನವ್ರು ನಾವೇನ್ ತಿಳ್ಕೊಂಡಿದ್ರಿ, ನಮ್ಮನ್ನ ಈ ಡಿಫಿಸಿಯೇಟ್ ಬಜೆಟ್ ಇಂದ ಸರ್ಪ್ಲಸ್ ತರ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ. ಈಗ ಆ ಸ್ಥಿತಿ ಕಾಣ್ತಾ ಇಲ್ಲ. ಮುಂದಿನ ವರ್ಷನೂ ಕೂಡ ನನ್ಗೂ ಗೊತ್ತಿಲ್ಲ, ಬಡ್ಜೆಟ್ ಮಂಡನೆ ಮಾಡುವಾಗ ಮುಂದಿನ ವರ್ಷನೂ ಕೂಡ 1.5 ಲಕ್ಷ ಕೋಟಿ ಸಾಲ ಮಾಡಬೇಕಾಗ್ತದೆ. ಯಾಕಂದ್ರೆ ಇವೆಲ್ಲ ಬ್ಯಾಕ್ ಬ್ಯಾಲೆನ್ಸ್ಗಳು ಎಲ್ಲ ಸೇರಿದ್ರೆ 1.5 ಲಕ್ಷ
ಸಾಲ ತೀರಿಸಲಿಕ್ಕೆ ಸಾಲ ಈಗ ನಮ್ಮ ಪರಿಸ್ಥಿತಿ ಹಂಗೆ ಸಾಲ ತೀರಿಸಲಿಕ್ಕೆ ಸಾಲ ಮಾಡುವಂತ ಪರಿಸ್ಥಿತಿ. ನಾನು ಮುಖ್ಯಮಂತ್ರಿಗಳು ನಾನು ಹಣ ಕೊಟ್ಟಿರೋದೆಲ್ಲ ಖರ್ಚು ಮಾಡಿದ್ದೀರಿ ಅಂತ ಹೇಳಿದ್ದೀರ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಲಾಸ್ಟ್ ಟೈಮ್ ಹಣಕಾಸು ನೀವು 3,39,277.31 ಜನವರಿ ಅಂತಕ್ಕೆ ತಾವು ಕೊಡಬೇಕಾಗಿತ್ತು ಖರ್ಚುಗಳಿಗೆ. ಆದರೆ ಅಂತ್ಯಕ್ಕೆ ನೀವು 2,44,465 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದೀರ. ಯಾಕೆಂದ್ರೆ ದುಡ್ಡು ಇರಲಿಲ್ಲ ಅವ್ರ ಹತ್ರ, ಅಷ್ಟು ಮಾತ್ರ ಬಿಡುಗಡೆ. ಅಂದ್ರೆ 94,761.42 ಕೋಟಿ ಬಿಡುಗಡೆನೆ ಮಾಡಲಿಲ್ಲ ಅವರು. ಹಣ ಬಿಡುಗಡೆನೆ ಮಾಡಲಿಲ್ಲ. ಇನ್ನು ಖರ್ಚು ಮಾಡೋ ಪ್ರಶ್ನೆ ಎಲ್ಲಿ ಬಂತು? ಆ ಬಿಡುಗಡೆ ಆಗಿರೋ ಹಣದಲ್ಲೂ ಕೂಡ 36,000 ಕೋಟಿ ಖರ್ಚೆ ಮಾಡಿಲ್ಲ ಅವರು. ಬಿಡುಗಡೆ ಆಗಿ ಕೆಲಸ ಮಾಡಿ ಅಂತ ಹೇಳಿದ್ರು ಕೂಡ 36,000 ಕೋಟಿ ಖರ್ಚೇ ಮಾಡಲಿಲ್ಲ. ಅಂದ್ರೆ ಅನುದಾನದಲ್ಲಿ 41% ನೀವು ಖರ್ಚೇ ಮಾಡಿಲ್ಲ. ನೀವೇನೇನು ಬುಕ್ಕಲ್ಲಿ ನೀವೇನೇನು ತೋರಿಸ್ತಾ ಇದ್ದೀರಿ ಇವಾಗೂ ಆ ಬುಕ್ಕಲ್ಲೂ ಕೂಡ ಕಳೆದ ನಿಮ್ದೆಲ್ಲ ಇತಿಹಾಸ, ನಿಮ್ಮ 3 ವರ್ಷದ ಇತಿಹಾಸನೂ ತಗೊಂಡ್ರೆ ನೀವು 40-45% ನೀವೇನು ಘೋಷಣೆ ಮಾಡಿದಿರ ಅದರಲ್ಲಿ ಹಣನೇ ಖರ್ಚು ಮಾಡ್ತಾ ಇಲ್ಲ. ನನ್ನ ಹತ್ರ ಎಲ್ಲ ದಾಖಲೆಗಳು ಕೂಡ ನಾನು ಇಟ್ಕೊಂಡಿದ್ದೀನಿ, ಬಿಡುಗಡೆ ವೆಚ್ಚನೂ ಕೂಡ ನಾನು ಹೇಳ್ತಾ ಇದ್ದೀನಿ. ಇನ್ನು ಕೇಂದ್ರ ಸರ್ಕಾರದ ಬಗ್ಗೆನೇ ಹೇಳಿದ್ರು. ಕೇಂದ್ರ ಸರ್ಕಾರದ ಟೀಕೆ, ಅವರು ಬಾವಿಯೆಲ್ಲ ತೋರಿಸಿದ ಮೇಲೆ ನಮ್ಮನ್ನು ಕೇಂದ್ರ ಸರ್ಕಾರಕ್ಕೆ ಕರ್ಕೊಂಡೋದ್ರು ಅವರೆಲ್ಲ. ಈ ಸರಿ ಕೇಂದ್ರದ NDA ಸರ್ಕಾರ ಕೊಟ್ಟಿರೋದು ತೆರಿಗೆ ಹಂಚಿಕೆ 63,049 ಕೋಟಿ, ಅನುದಾನ ಹಂಚಿಕೆ 16,000 ಕೋಟಿಗಳು ಅನುದಾನ ಹಂಚಿಕೆ, ಇವೆರಡೂ ಕೂಡ. ಆಮೇಲೆ ಬಂಡವಾಳ ವೆಚ್ಚಕ್ಕಾಗಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ 50 ವರ್ಷದ ಅವಧಿಗೆ ಬಡ್ಡಿ ಇಲ್ಲ, ಬಡ್ಡಿ ರಹಿತ ಸಾಲ, ಆ ಬಡ್ಡಿನ ಕೇಂದ್ರ ಸರ್ಕಾರ ಕಟ್ತೈತೆ. ಆ ಸಾಲವನ್ನು ಕೊಟ್ಟಿದೆ. ಅದನ್ನ ಮುಖ್ಯಮಂತ್ರಿಗಳು ಮುಚ್ಚಿಟ್ಬಿಟ್ರು, ಅದನ್ನ ಹೇಳಕ್ಕೆ ಹೋಗ್ಲಿಲ್ಲ. ಆಮೇಲೆ ಬಂಡವಾಳ ವೆಚ್ಚಕ್ಕಾಗಿ ವಿಶೇಷ ಅನುದಾನ ಕೊಡ್ತಾರೆ ಕೇಂದ್ರ ಸರ್ಕಾರ. ಅದು 2020-21ರಿಂದ 2025-26ವರೆಗೆ 15,945 ಕೋಟಿ ಹಣವನ್ನ ಕೊಟ್ಟಿದ್ದಾರೆ ಇವರು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ. ನಮ್ಮ ಕರ್ನಾಟಕಕ್ಕೆ ನನ್ನ ಹತ್ರ ನೋಡಿ, ಅವರು ಒಪ್ಪಲೇಬೇಕು. ನನ್ನ ಹತ್ರ ದಾಖಲೆ ತಂದಿದ್ದೀನಿ. ಅವರೇನು ಅನ್ಯಾಯ, ನಮ್ಮ ತೆರಿಗೆ ನಮ್ಮ ಹಕ್ಕು ಹೇಳಿದ್ರು. ನಮ್ಮ ತೆರಿಗೆ ನಮ್ಮ ಹಕ್ಕು. ನೆಕ್ಸ್ಟ್ DK ಶಿವಕುಮಾರ್ ಬರ್ತಾರೆ, ನಾವು ಅದನ್ನೇ ಕೇಳ್ತಾರೆ. ಇವು ಬೆಂಗಳೂರವರೆಲ್ಲ ಕೇಳಿದ್ರು ನಿನ್ನೆ, ನಮ್ಮ ತೆರಿಗೆ ನಮ್ಮ ಹಕ್ಕು, ಬೆಂಗಳೂರಲ್ಲಿ ಎಷ್ಟು ಕಲೆಕ್ಟ್ ಆಯ್ತು ಬೆಂಗಳೂರಲ್ಲೇ ಕೊಡಬೇಕು ಅಂತ ಕೇಳ್ತಾರೆ. ಅವ್ರು ಕೇಳ್ತಿರತ್ತಾನಪ್ಪ? ಕೇಳ್ತಾರ. ನಾನು ಕೇಳಕ್ ಹೋಗಲ್ಲ, ಅವ್ರು ಕೇಳಿ. ಈ ಕೇಂದ್ರ ಸರ್ಕಾರ ನಾನು ಪಟ್ಟಿ ಮಾಡಿದ್ದೀನಿ, ಸುಮ್ಮನೆ ವೇಗಾಗಿ ಇಷ್ಟು ಕೊಟ್ಟಿದ್ದಾರೆ ಅಷ್ಟು ಕೊಟ್ಟಿದ್ದಾರೆ ಅಂತಲ್ಲ, ನಿಖರವಾಗಿ ಪರ್ಫೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಕೊಟ್ಟಿರೋ ದಾಖಲೆಗಳನ್ನು ತಗೊಂಡು ನಾನು ಮಾಡಿದ್ದೀನಿ. ಕರ್ನಾಟಕದ ರಾಜ್ಯ ಹಣಕಾಸು ಯೋಜನೆಗೆ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು ಅನುದಾನ ವಿಕೇಂದ್ರೀಕರಣ ಕೊಟ್ಟಿರುವಂಥದ್ದು 4,52,049 ಮೋದಿಯವರ ಸರ್ಕಾರ 11 ವರ್ಷದಲ್ಲಿ ಕೊಟ್ಟಿರೋದು. ಅನುದಾನದ ನೆರವು 2,36,009. ರಸಗೊಬ್ಬರ ಸಬ್ಸಿಡಿ 46,429. ಮೆಟ್ರೋ 41,993. ಜಲ್ ಜೀವನ್ ಮಿಷನ್ 24,813. ಇವೆಲ್ಲ ದಾಖಲೆ, ಕೇಂದ್ರ ಸರ್ಕಾರದ ದಾಖಲೆ ತಗೊಂಡು ಕೊಟ್ಟಿದ್ದೀನಿ. ಇದನ್ನು ಕೊಡ್ತೀನಿ. ಇಷ್ಟು ಒಟ್ಟೆಷ್ಟಾಯ್ತು ಅಂದ್ರೆ 11,45,924 ಕೋಟಿಗಳು ಕರ್ನಾಟಕಕ್ಕೆ ಮೋದಿಯವರು ಬಂದ ಮೇಲೆ ಕೊಟ್ಟಿರುವಂಥದ್ದು. ಇಷ್ಟು ನಾನು ಪಾಂಪ್ಲೇಟೇ ಪ್ರಿಂಟ್ ಮಾಡಿಬಿಟ್ಟಿದ್ದೀನಿ, ಏನೋ ಹೆಚ್ಚು ಕಮ್ಮಿ ಆಗಬಾರ್ದು ಅಂತೇಳಿ. ಇಷ್ಟನ್ನು ಕೊಟ್ಟಿದ್ದೀನಿ. ಇಷ್ಟು ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಆಮೇಲೆ ಮೆಟ್ರೋದೂ ಬಜೆಟಲ್ಲಿ ತಾವು ಪ್ರಿಂಟ್ ಮಾಡಿದ್ದೀರ, ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದೀರ. ಅದನ್ನು ಹೇಳ್ತೀನಿ, ತಪ್ಪು ಪ್ರಿಂಟ್ ಮಾಡಿದ್ದೀರ ನೀವು. ಭಾಷಣದಲ್ಲಿ ನೀವು ಇದುವರೆಗೂ ವೆಚ್ಚ ಮಾಡಿರುವುದು 67 ಬಡ್ಜೆಟ್ ಬುಕ್ಕಲ್ಲಿ 67,460 ಕೋಟಿ ರೂಗಳಲ್ಲಿ ರಾಜ್ಯದ ಪಾಲು 59,376 ಕೋಟಿ. ನೀವು ಇದರಲ್ಲಿ ಬಡ್ಜೆಟ್ ಬುಕ್ಕಲ್ಲಿ ಬಂದಿರೋದು ತಾವು ಪ್ರಿಂಟ್ ಮಾಡಿದ್ದೀರ. ಕೇಂದ್ರ ಸರ್ಕಾರದಿಂದ ಬಂದಿರೋದು 8,084 ಕೋಟಿ ಎಂದು ನೀವು ಬಡ್ಜೆಟ್ ಬುಕ್ಕಲ್ಲಿ ಕೊಟ್ಟಿದ್ದೀರ. ನೀವು ಹೇಳಿದ್ದೀರ ಕೇಂದ್ರ ಸರ್ಕಾರದ ಪಾಲು ರಾಜ್ಯದ್ದು 88%, ಕೇಂದ್ರದ ಪಾಲು ಕೇವಲ 12% ಅಂತ ಅವ್ರು ಹೇಳಿದ್ದು. ನಮ್ಮ PC ಮೋಹನ್ ರವರು ಮೊನ್ನೆ ಪಾರ್ಲಿಮೆಂಟಲ್ಲಿ ಒಂದು ಪ್ರಶ್ನೆ ಹಾಕಿದ್ದಾರೆ,
ಪಿ ಸಿ ಮೋಹನ್ ಅವರು ಇಲ್ಲಿದೆ, ನಮ್ಮ ಪ್ರಶ್ನೆನೂ ಇಲ್ಲಿದೆ. ಅವ್ರು ಹಾಕಿರೋ ಪ್ರಶ್ನೆಗೆ ರಾಜ್ಯದಿಂದ ಉತ್ತರ ಹೋಗಿರೋದು, ಇಲ್ಲಿಂದ ಮೆಟ್ರೋದವರೇ ಉತ್ತರ ಕೊಟ್ಟಿರೋದು. ಅಲ್ಲ, ಅದು ಕೊಡ್ತೀನಿ, ಅದು ಹೇಳ್ತೀನಿ ಅಣ್ಣ, ಅದು ತಂದಿದ್ದೀನಿ ನಾನು, ನೀನು ಕೊಟ್ಟಿರೋದು ಇಟ್ಕೊಂಡಿದ್ದೀನಿ. ಅವರು ನಗರಾಭಿವೃದ್ಧಿ ಸಚಿವಾಲಯ ಕೊಟ್ಟಿರೋದು, ಅದರ ಪ್ರಕಾರ 2026 ಮಾರ್ಚ್ 5ರವರೆಗೆ ರಾಜ್ಯ ಸರ್ಕಾರದ ಫೇಸ್ 1, 2, 2A, 3 ಕಾಮಗಾರಿಗಳಿಗೆ ಬಿಡುಗಡೆ ಮಾಡಿರುವ ಹಣ 27,184 ಕೋಟಿಗಳು ಮಾತ್ರ. ಲೋಕಸಭೆಯಲ್ಲಿ ಉತ್ತರ ಇದು. ನಾನು ಇದನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಲೋಕಸಭೆಯಲ್ಲಿ ಕೊಟ್ಟಿರೋದು, ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ಸರ್ಕಾರ ಬೇಡ, ಕೇಂದ್ರ ಸರ್ಕಾರ ಏನು ಹೇಳಿದೆ ಅಂತ ನೀವು ಚೆಕ್ ಮಾಡಲಿ. ಆಮೇಲೆ ಕೇಂದ್ರ ಸರ್ಕಾರ ನಿಮ್ಮ ಪಕ್ಷದ ಶಾಸಕರು, ನಿಮ್ಮ ಪಕ್ಷದ ಶಾಸಕರು ಬಿಡಿಎ ಅಧ್ಯಕ್ಷರಾದಂಥ ಹ್ಯಾರಿಸ್ ಅವರು ಒಂದು ಪ್ರಶ್ನೆಯನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿದ್ದಾರೆ. ಹ್ಯಾರಿಸ್ ಅವರು ಕೇಳಿರೋದು ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಏನು ಉತ್ತರ ಕೊಟ್ಟಿದ್ದಾರೆ? ನೀವೇನೋ ಪ್ರಿಂಟ್ ಮಾಡಿಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ನೀಡಿರುವ ಒಟ್ಟು ಹಣ 33,381.69 ಕೋಟಿ. ಅವ್ರ ಉತ್ತರ, ಅದು ಉತ್ತರ ನೀವು ಪ್ರಿಂಟ್ ಮಾಡಿ ನನಗೆ ಕೊಟ್ಟಿರೋದು. ನೀವು ಕೊಟ್ಟ ಮೇಲೆ ನಾವು ಸತ್ಯ ಅಂತ ತಿಳ್ಕೊಂಡಿದ್ದೀರಿ, ಸತ್ಯನೇ ಇರ್ತೈತೆ. ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳು ಸೇರಿ ವೆಚ್ಚ ಆಗಿರುವ ಹಣ 60,123.39 ಕೋಟಿ, 3 ಫೇಸ್ಗಳು ಸೇರಿದಂತೆ. ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿರೋ ಇದಕ್ಕೂ ಸಿದ್ದರಾಮಯ್ಯನವರು ಪ್ರಿಂಟ್ ಮಾಡಿರೋದಕ್ಕೂ ಅಜಗಜ ಅಂತ ವ್ಯತ್ಯಾಸ ಇದೆ. ರಾಜ್ಯ ಸರ್ಕಾರ ಇವ್ರು ನೋಡಿದ್ರೆ ಎಲ್ಲ ನಮ್ಮದೇ ಅಂತಾರೆ, ಮಂತ್ರಿಗಳು ಇದೇ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂತ. ಯಾವುದು ಈಗ ಬಜೆಟ್ ಬುಕ್ ಸರಿನೋ ತಪ್ಪೋ ಹೇಳಿ. ನಾನು ಅವತ್ತೇ ಹೇಳಿದೆ, ನಾನು ಇದು ಮ್ಯಾಜಿಕ್, ಇದು ಬ್ಲ್ಯಾಕ್ ಮ್ಯಾಜಿಕ್ ಬಡ್ಜೆಟ್ ಅಂತ ಹೇಳಿದ್ದೀನಿ ಅವತ್ತು. ಇದೇನು ಪಕ್ಕದಲ್ಲೇ ಕೂತ್ಕೊಂತೀರ, ಪಕ್ಕದಲ್ಲೇ ಮಾತಾಡ್ತೀರಿ, ಎಲ್ಲ ಸರಿ. ಇದನ್ನ ಉತ್ತರ ಕೊಡುವಾಗ ಯೋಚನೆ ಮಾಡಬೇಕಲ್ಲ. ನೀವು ಪ್ರಿಂಟ್ ಮಾಡಿರೋದೊಂದು, ಅವ್ರು ಹೇಳೋದೊಂದು. ಅಂದ್ರೆ ಈ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನೀವು